ಆರೋಗ್ಯ ಹೊಂದಿದ್ರೆ ಗುರುಜಿ ಅದು ಒಂದು ರೀತಿ ಮಹಾಭಾಗ್ಯ. ಕಷ್ಟಗಳದ್ದು ಯಾವುದೇ ರೀತಿ ಇರಲಿ, ಆರೋಗ್ಯ ಬಲವಾಗಿದ್ದರೆ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಆರೋಗ್ಯ ನಮ್ಮ ಕೈಲಿದ್ರೆ ಅದೆಂಥದ್ದೇ ಸಿಚುವೇಶನನ್ನು ಗೆದ್ದುಕೊಂಡು ಬರ್ಬೋದು. ಇವತ್ತು ಬಹುತೇಕರ ಜೀವನದಲ್ಲಿ ಏನಿರುತ್ತೋ ಇಲ್ವೋ ಒಂದು ಮೊಬೈಲ್ ಇರುತ್ತೆ, ಅದ್ರ ಜೊತೆಗೆ ಆ ಟ್ಯಾಬ್ಲೆಟ್ದೊಂದು ಬಾಕ್ಸ್ ಇರುತ್ತೆ. ಹಾಗಾಗ್ಬಿಟ್ಟಿದೆ ಜೀವನ ಶೈಲಿ. ಏನು ಹೇಳ್ತೀರಿ ಇದ್ರ ಬಗ್ಗೆ, ಏನು ಕಾರಣ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಇದೊಂಥರ ವಿಚಿತ್ರವಾಗಿದೆ ಪ್ರಶ್ನೆ ಅಂತ ಕೂಡ ಅನ್ಕೋಬೋದು. ಮಾತ್ರೆಗೂ ದೇವ್ರಿಗೂ ಯಾವ ಥರ ತಗೊಳ್ಳೋದು, ಅದು ಸರಿನಾ ತಪ್ಪಾ, ಈ ಥರ ರೀತಿಯಾದ ಒಂದು ವಿಚಾರ ಬರುತ್ತೆ. ಆದರೆ ನಾವು ಕೇಳಿಸ್ಕೊಳ್ಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ಸುಖ ಅನುಭವಿಸೋದಕ್ಕೂ ಇದೆಲ್ಲ ಒಂಥರ ಥ್ರಿಲ್ಲಿಂಗ್ ಥರ ವಿಚಾರ ಇರಬೇಕು ಮನಸ್ಸಿಗೆ. ಒಂದೇ ಥರ ಮಾತು, ಅದೇ ಜೀವನ, ಏನು ಜೀವನ, ಹೊಸದು ಬೇಕು. ಎಲ್ರಿಗೂ ಬಯಕೆ ಇದೆ, ಹೊಸ ಜೀವನ ಬೇಕು. ಯಾವಾಗಲಿಂದ ಮದುವೆ ಆಯಿತು, ಅದಾದಮೇಲೆ ಇದು ಮದುವೆ ಮುಂಚೆ ಹಿಂಗೆ, ಇದಾದಮೇಲೆ ಹಿಂಗೆ ಕತೆ ಹೇಳ್ಕೊಂಡೇ ಬಂದು ನಮ್ಗೆ ಹೊಸ ಜೀವನ ಸಿಗಲೇ ಇಲ್ಲ. ಇದು ಒಂದು ಕೊರತೆ ಕೆಲವರು ಇಟ್ಕೊಂಡಿರ್ತಾರೆ. ಕೆಲವರು ನಾವು ಹುಟ್ಟಿರೋದೇ ಇದಕ್ಕೆ ಅಂದ್ಕೊಂಡಿರ್ತಾರೆ, ಅವ್ರೇನು ಲೆಕ್ಕ ಹಾಕೊಳ್ಳಲ್ಲ, ಹೆಂಗೋ ಹೋಗ್ತಿರ್ತಾರೆ ಅವರು. ಕೆಲವರು ಅದನ್ನು ಬಯಸ್ತಾ ಇರ್ತಾರೆ, ಹೊಸದು ಬೇಕು, ಹೊಸ ಜೀವನ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸ ಗಂಡ ಹೆಂಡತಿ ಥರ ಇರಬೇಕು ಬೈಕೆಗಳು. ಸೊ ಅದು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಇರಬೇಕು, ಆ ಥರನೇ ಇರಬೇಕು, ಅದು ಜೀವನ. ಆದರೆ ಇರೋಕ್ಕಾಗಿಲ್ವೇ, ಆಗ್ತಾ ಇಲ್ವೇ ಅಂದಾಗ ಈ ಮಾತ್ರೆ ಜೊತೆಗೆ ಔಷಧನೂ ಸೇರ್ಕೊಂಡಂಗೆ ಹೇಳ್ದಂಗೆ ಇದನ್ನು ಬಿಟ್ಟು ನಾವು ಬದುಕೋಕ್ಕಾಗಲ್ವಾ? ಒಂದು ಬದುಕಲೇಬೇಕು ಅನ್ನೋದು ಬೇಕೇ ಬೇಕಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಒಂದು ಮಗು ಅಥವಾ ಒಂದು ಗಂಡ ಹೆಂಡತಿ, ಎರಡರಲ್ಲಿ ಯಾವುದಾದ್ರು ಒಂದನ್ನು ನಾವು ತಗೋಬೇಕಾಗತ್ತೆ. ಆರೋಗ್ಯ ಅಂತಕ್ಕಂಥ ವಿಷಯಕ್ಕೆ ಬಂದರೆ ಒಂದು ಮಗು ಇಲ್ಲ ಒಂದು ಗಂಡ ಹೆಂಡತಿ, ಇದರಲ್ಲಿ ದಾಂಪತ್ಯ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದರೆ ಅದಕ್ಕಿಂತ ಮುಂಚೆ ಶುಭವಾಗಿರ್ತಕ್ಕಂತಹ ಈ ಶುಕ್ರವಾರಗಳನ್ನು ಎಷ್ಟೋ ಕಾಲಾಂತರದಿಂದ ವರ್ಷಾನುಗಟ್ಲೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದು ಒಂದು ಏನೋ ಒಂದು ಅವ್ರ ಖುಷಿಗೆ ಅನಿಸುವಾಗ ಅವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ, ನಮಗೇನಾದ್ರು ಅರ್ಥ ಆಗಿದೆಯಾ? ಎಷ್ಟೋ ಸಲ ಬೇಜಾರದಾಗ ಅನ್ಕೋತಾರೆ, ಭಗವಂತ ಇಷ್ಟೆಲ್ಲ ಮಾಡ್ತೀನಿ, ನನ್ನ ಮಾತ್ರೆ ನುಂಗೋ ತಪ್ಪಿಸ್ತಿಲ್ವಲ್ಲ. ಹೌದೌದು, ಒಪ್ಪಿಸ್ತಾರೆ. ಹೌದು. ಕೊನೆಗೆ ಅಳೋರು ಇದ್ದಾರೆ, ಇದೇ ಆಗೋಯ್ತು ನನ್ನ ಜೀವನ, ಮಾತ್ರೆಯಲ್ಲೇ ಬದುಕೋಕ್ಕೆ ಆಗಲ್ವಾ ದೇವರೇ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಕಷ್ಟ ಕೊಡ್ತಿದ್ದೆ, ದೇವ್ರು ಕಷ್ಟ ಕೊಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ಹೀಗಾಗಿ ದಾಂಪತ್ಯ ರಹಸ್ಯದ ಸುಖ ಹೆಣ್ಣಿಗೂ ಬೇಕು, ಗಂಡಿಗೂ ಬೇಕು. ಇದು ರಹಸ್ಯವಾಗಿರುತ್ತೆ. ಗಂಡಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಸಿಕ್ಬಿಟ್ಲು ಅಂತ. ಹೆಣ್ಣಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇಂಥ ಮದುವೆ ಮಾಡ್ಕೊಂಬಿಟ್ಟೆ. ಸೊ ಇದು ರಹಸ್ಯವಾಗಿ ಉಳ್ಕೊಂಡಿದೆ, ಓಪನ್ ಮಾಡಿ ತೊಗೊಳಕ್ಕೆ ಕೇಳೋಕ್ಕಾಗಲ್ಲ. ಅದಕ್ಕೆ ಅವರು ಆ ರೀತಿ ಇರಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ, ಖುಷಿ, ಆರೋಗ್ಯ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ದೇಹದಲ್ಲಿ ಅಡೆತಡೆಗಳು ಪ್ರಾರಂಭ ಆಗುತ್ತೆ. ಇದಕ್ಕೇನು ಹೇಳುತ್ತೆ ಅಂದರೆ, ನೀವೇನೇ ಪೂಜೆ ಮಾಡಿ ನಮ್ಮ ಇಂದ್ರಿಯಗಳಿಗೂ ದೇವರಿಗೂ ಸಂಬಂಧ ಇಲ್ಲ. ನಮ್ಮ ದೇಹದಲ್ಲಿ ಇರುವ ಇಂದ್ರಿಯಗಳಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ನೀವೇನು ಬೇಕಾದ್ರೆ ಪಡ್ಕೋಬೋದು, ಯಾವುದರಿಂದ ಪೂಜೆ, ಧ್ಯಾನ, ಜಪ ಏನು ಮಾಡ್ತೀರಾ, ನೀವೇನು ಬೇಕು ಪಡ್ಕೋಬೋದು ಜೀವನಕ್ಕೋಸ್ಕರ. ಆದರೆ ನಿಮ್ಮ ಇಂದ್ರಿಯಗಳಿದೆಯಲ್ಲ, ಇದಕ್ಕೂ ದೇವರಿಗೂ ಸಂಬಂಧ ಇಲ್ಲ. ಯಾಕೆ ಅಂದರೆ ಕಣ್ಣೇನೋ ನೋಡ್ತಿರ್ತದೆ, ಮನಸ್ಸಲ್ಲೇನೋ ಓಡ್ತಾ ಇರ್ತದೆ, ಹೌದಲ್ಲ? ಕೈ ಏನೋ ಅಂತ ಇರ್ತದೆ, ಕಾಲೇನೋ ಆಗ್ತಾ ಇರ್ತದೆ, ಒಟ್ಟಲ್ಲೇನೋ ಕೂತಿರ್ತಾರೆ ಮನುಷ್ಯ. ಆದರೂ ಇದು ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಅಂದರೆ ಬೈಕ್ಗಳ ಮೇಲೆ, ದೇಹದ ಬೈಕ್ಗಳ ಮೇಲೆ ತನ್ನ ಇಂದ್ರಿಯಗಳು ತನ್ನದೇ ಆದ ಚೇಷ್ಟೆ ಮಾಡ್ತಾ ಇರ್ತದೆ, ಹೌದಲ್ಲ? ಅದನ್ನು ಯಾವ ಪೂಜೆ ಮಾಡಿ ಹೆಂಗೆ ಸರ್ ಮಾಡ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ವಲ್ಲ. ಈ ರೀತಿ ಚೇಷ್ಟೆಗಳು ಜಾಸ್ತಿ ಆದಾಗ ಇದನ್ನೇ ದೇಹದಲ್ಲಿ ನಡೀತಕ್ಕಂಥ ಅಡೆತಡೆಗಳು. ಪೂಜೆ ಮಾಡೋಣ ಅಂತ ಕೂತ್ಕೋತೀನಿ ಗುರುಗಳೇ, ಏನೇನೋ ಮನಸ್ಸಿಗೆ ಬಂದ್ಬಿಡುತ್ತೆ. ಇದು ಗಂಡಲ್ಲೂ ಹೌದು, ಹೆಣ್ಣಲ್ಲೂ ಹೌದು. ಪೂಜೆ ಮಾಡೋಕ್ಕೆ ಮನಸ್ಸಾಗಲ್ಲ, ಆ ಮಟ್ಟಕ್ಕೆಲ್ಲ ಮನಸ್ಸು ಕೆಡಿಸ್ಕೋತಾರೆ. ಪೂಜೆ ಮಾಡಲೇಬೇಕು. ಸೊ ಈ ರೀತಿ ಆದಾಗ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಮಾತ್ರೆ ಅನ್ನೋದು ಏನಾದರೂ ಒಂದು ನೋವು ಅಂತ ತಗೊಳ್ಳೇಬೇಕಾಗತ್ತೆ, ಹೌದಲ್ಲ? ಹೌದು ಸರ್, ಮಾಡ್ಕೋಬೇಕು. ಇದು ದೇವ್ರು ರಿಪೇರಿ ಮಾಡಲ್ಲ. ಅದಕ್ಕೋಸ್ಕರವಾಗಿ ಇಂದ್ರಿಯಗಳಿಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ಗೊತ್ತಿದೆಯಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ನಮ್ಮ ವಿಚಾರದಲ್ಲಿ.